ನಮಸ್ತೆ, ನಾನು ಬಿಎಂಟಿಸಿ ಬಸ್ ಡಿಪೋ ಘಟಕ 21 ಪಶ್ಚಿಮ ವಲಯ, ರಾಜರಾಜೇಶ್ವರಿ ನಗರ. ಇಪ್ಪತ್ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನನ್ನಲ್ಲಿ ಸುಮಾರು 864 ಸಿಬ್ಬಂದಿಗಳಿದ್ದಾರೆ. ಪ್ರತಿದಿನ ಸಾವಿರಾರು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಅವರ ಗಮ್ಯಸ್ಥಾನಕ್ಕೆ ತಲುಪಿಸುವ ಜವಾಬ್ದಾರಿ ನನ್ನದು. ನನ್ನ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಸಮರ್ಪಿತ ಸೇವೆಯೇ ನನ್ನ ಹೆಮ್ಮೆ. ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭ ಸಂದರ್ಭದಲ್ಲಿ ನನ್ನ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಆರೋಗ್ಯದ ಕಾಳಜಿ ವಹಿಸುವ ಉದ್ದೇಶದಿಂದ ಭಾರತ್ ಜನಸೇವಾ ಲ್ಯಾಬ್ ಹಾಗೂ ಮೇಸ್ಟ್ ಕುಟುಂಬ ಗಾಣಕಲ್ ಅವರ ಸಹಯೋಗದಲ್ಲಿ ಉಚಿತ ರಕ್ತ ಪರೀಕ್ಷಾ ಶಿಬಿರವನ್ನು ಆಯೋಜಿಸಲಾಯಿತು. ನಾವು ಈ ಘಟಕದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಸೊ ಅದರಲ್ಲಿ ನಾವು ಹಾರ್ಟ್ ಫಂಕ್ಷನಿಂಗು, ಲಿವರ್ ಫಂಕ್ಷನಿಂಗು, ಕಿಡ್ನಿ ಫಂಕ್ಷನಿಂಗು ಮತ್ತೆ ಮಧುಮೇಹ ಈ ತರ ಬೇರೆ ಬೇರೆ ಅಂತದ ಚೆಕಪ್ಗಳನ್ನ ಮಾಡ್ತಾ ಇದೀವಿ. ಸೊ ಶುರುನಲ್ಲೇನೆ ಅವರ ಆರೋಗ್ಯ ಎಲ್ಲ ಏನಿದೆ, ಯಾವ್ದಾದ್ರು ವ್ಯತ್ಯಾಸಗಳು ಕಂಡು ಬಂದ್ರೆ ಅದನ್ನ ಸರಿಪಡಿಸ್ಕೊಂಡು ಅವರ ಆರೋಗ್ಯನ ಮತ್ತು ಅವ್ರ ಕುಟುಂಬವನ್ನ ಚೆನ್ನಾಗಿಟ್ಕೊಳ್ಳೋದು ನಮ್ಮ ಸಂಸ್ಥೆಯ ಜವಾಬ್ದಾರಿ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಶಿಬಿರವನ್ನು ಏರ್ಪಡಿಸೋದಕ್ಕೆ ಸಹಾಯ ಮಾಡಿದಂತ ನಾವು ಭಾರತ್ ಸೇವಾ ಲ್ಯಾಬ್ಸ್ ಹಾಗೂ ಇತರೆ ಸಂಘ ಸಂಸ್ಥೆಗಳು, ನಮ್ಮ ಸ್ನೇಹಿತರು ಹಾಗೂ ನಮ್ಮೆಲ್ಲ ಘಟಕದ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದ ಕೋರ್ತಾ. ಸೊ ಚಾಲಕರ ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲರೂ ಪ್ರಯಾಣಿಕರು ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ಕೊಂಡು ಆರೋಗ್ಯ ತಪಾಸಣಾ ಶಿಬಿರವನ್ನ ನಾವು ಏರ್ಪಡಿಸಿದ್ದು ಎಲ್ಲರೂ ಇದರಿಂದ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ನಮ್ಮ ಡಿಪೋ ಮ್ಯಾನೇಜರ್ ಇದರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಅವರೆಲ್ಲರೂ ಹೆಲ್ತ್ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಈ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದೆ. ಎಲ್ಲರೂ ಬಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ, ಆರೋಗ್ಯ ಉತ್ತಮವಾದ ಸೇವೆ ಕೊಡಿ. ನಾನು ಘಟಕ 21ರಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಡಿಪೋ 21ರಲ್ಲಿ ಚಾಲಕ ನಿರ್ವಾಹಕರಿಗೆ ಆರೋಗ್ಯ ತಪಾಸಣೆ ನಡೀತಾ ಇದೆ. ಇದು ತುಂಬಾ ಅನುಕೂಲವಾದ ಕೆಲಸ ಸರ್. ಇದು ಯಾವುದೇ ಘಟಕದಲ್ಲಿ ಇಷ್ಟೊಂದು ಇದು ಮಾಡೋದಿಲ್ಲ, ಆದ್ರೆ ಈ ಘಟಕದಲ್ಲಿ ಘಟಕ ವ್ಯವಸ್ಥಾಪಕರ ಅಧ್ಯಕ್ಷತೆಯಲ್ಲಿ ತುಂಬಾ ಒಳ್ಳೆ ಕೆಲಸ ನಡೀತಾ ಇದೆ. ಒತ್ತಡ ಜಾಸ್ತಿ ಇರೋದ್ರಿಂದ ಡ್ರೈವರ್ ಕಂಡಕ್ಟರ್ಗಳಿಗೆ ಇದೊಂದು ಆರೋಗ್ಯ ತಪಾಸಣೆ ಅನ್ನೋದು ಒಂದು ಒಳ್ಳೆ ಉತ್ತಮವಾದ ಬೆಳವಣಿಗೆ ಸರ್. ನಾವು ಇನ್ನು 18 ವರ್ಷದಲ್ಲಿ ನಾವು ಈ ತರ ಡಿಪೋ ಮ್ಯಾನೇಜರ್ನ ನಾವು ನೋಡಿರ್ಲಿಲ್ಲ. ಚಾಲಕ ಮತ್ತು ನಿರ್ವಾಹಕರಿಗೆ, ಮೆಕ್ಯಾನಿಕರಿಗೆ ತುಂಬಾ ಚೆನ್ನಾಗಿ ಏನೇ ಸಮಸ್ಯೆ ಬಂದರೂ ಚೆನ್ನಾಗಿ ಸ್ಪಂದಿಸ್ತಾರೆ ಸರ್. ಇವತ್ತು ಕೆಂಪೇಗೌಡ ಜಯಂತಿ ನಡೀತಾ ಇದೆ. ಅದರ ಪ್ರಯುಕ್ತ ಇಲ್ಲಿ ಕೆಲವು ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ಸರ್. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಘಟಕ ವ್ಯವಸ್ಥಾಪಕರು ಸಮರ್ಪಕವಾಗಿ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್. ಇದು ನೋಡಿ ಸರ್, ಇವತ್ತು ಡ್ರೈವರ್ ಆಗಲಿ ಕಂಡಕ್ಟರ್ ಆಗಲಿ ಅವ್ರಿಗೆ ಟೈಮ್ ಇರಲ್ಲ. ಸ್ಟೇರಿಂಗ್ ಅವರ್ಸ್ ನಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ, ಮನೆಗೆ ಓಡುತ್ತಾ ಇರ್ತಾರೆ. ಅವ್ರಿಗೆ ಮೆಡಿಕಲ್ ಮನೆಗೆ ಹೋಗ್ಬಿಟ್ಟು ಚೆಕಪ್ ಮಾಡ್ಸಕ್ ಆಗಲ್ಲ. ಈಗ ಆದಷ್ಟು ಇವತ್ತು ಹೃದಯ ಕಾಯಿಲೆ ಅಂತ ಸಮಸ್ಯೆಗಳು ತುಂಬಾ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಹೊರಗಡೆ ಹೋದ್ರೆ 5-6 ಸಾವಿರ ರೂಪಾಯಿ ಖರ್ಚಾಗತ್ತೆ. ಇಲ್ಲಿ ಡಿಪೋ ಮ್ಯಾನೇಜರ್ ಅವ್ರ ಸ್ವಂತ ಖರ್ಚಿನಲ್ಲಿ ಫ್ರೀ ಆಗಿ ಅದನ್ನ ಚೆಕಪ್ ಮಾಡ್ಸಕ್ಕೆ ತುಂಬಾ ಒಂದು ಬೆನಿಫಿಟ್ ಮಾಡಿದ್ದಾರೆ. ಅದನ್ನ ನೋಡಿ, ಬ್ಲಡ್ ನಲ್ಲಿ ಒಂದ್ಸಲ ಕೊಟ್ರಪ್ಪ ಅಂತಂದ್ರೆ ಅದರಲ್ಲಿ ಏನೇನಿದೆ, ಕೊಲೆಸ್ಟ್ರಾಲ್ ಆಗಲಿ, ಹಾರ್ಟ್ ಸಮಸ್ಯೆ ಆಗಲಿ, ಬ್ಲಡ್ ಪಂಪಿಂಗ್ ಯಾವ ತರ ಆಗ್ತಿದೆ, ಸಕ್ಕರೆ ಕಾಯಿಲೆ ಆಗಲಿ, ಇತರೆ ಯಾವುದೇ ಕಾಯಿಲೆಗಳನ್ನು ಕೂಡ ನಾವು ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಅಂಥದನ್ನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದರ ಸದುಪಯೋಗ ನಮ್ಮ ಎಲ್ಲ ಚಾಲಕ ಬಂಧುಗಳು ಮತ್ತು ಸಿಬ್ಬಂದಿ, ತಾಂತ್ರಿಕ ವರ್ಗದವರು, ಘಟಕದ ಎಲ್ಲಾ ಸಿಬ್ಬಂದಿಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಈ ಮೂಲಕ ಅವರೆಲ್ಲ ತಿಳ್ಕೊಂತ ಇದ್ದೀನಿ ಸರ್. ನಮ್ಮ ಡಿಪೋದಲ್ಲಿ ಇವತ್ತು ಕೆಂಪೇಗೌಡ ಜಯಂತಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮೇಷ್ಟ್ರ ಕುಟುಂಬದವರು ಅಂತ ಗಾನ್ಕಲ್ ಅವರು ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಚಾಲಕರಾಗ್ಲಿ, ನಿರ್ವಾಹಕರಾಗ್ಲಿ, ಮೆಕ್ಯಾನಿಕ್ ಆಗಲಿ ಒತ್ತಡದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇದೊಂದು ಸದುಪಯೋಗ ಎಲ್ಲರೂ ಪಡ್ಕೊಳ್ತಾ ಇದೀವಿ. ಯಾಕಂದ್ರೆ ನಾವು ಒತ್ತಡದಲ್ಲಿ ಇರೋದ್ರಿಂದ ಇವೆಲ್ಲಕ್ಕೂ ನಾವು ಅಷ್ಟು ಆದ್ಯತೆ ಕೊಡಲ್ಲ. ಇವತ್ತು ಅವರು ಅದಕ್ಕೋಸ್ಕರನೇ ಎಲ್ಲರಿಗೂ ನಮ್ಮ ಸಿಬ್ಬಂದಿಗಳಿಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸರ್. ಅವರು ಕುಟುಂಬದವ್ರಿಗೆ ನಿಜವಾಗ್ಲೂ ನಮ್ಮ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀವಿ ಸರ್. ನಾವು ಭಾರತ್ ಜನಸೇವಾ ಲ್ಯಾಬ್ ಇಂದ ಬಂದಿದ್ದೀವಿ. ಇಲ್ಲಿ ಎಲ್ಲಾ ಸಿಬ್ಬಂದಿಗಳಿಗೆ, ವರ್ಕರ್ಸ್ಗೆ ನಾವು ಬ್ಲಡ್ ಟೆಸ್ಟ್ ಮಾಡಿದ್ವಿ. ಒಂದು 7-8 ಟೆಸ್ಟ್ ಮಾಡಿದ್ವಿ. ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್, ಮತ್ತೆ ನಾರ್ಮಲ್ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡಿದೀವಿ. TSH, ಕಿಡ್ನಿ ಫಂಕ್ಷನ್ ಟೆಸ್ಟ್, ಅವೆಲ್ಲ ಟೆಸ್ಟ್ ಮಾಡಿದೀವಿ. ನನ್ನ ಹೆಸರು ಡಾಕ್ಟರ್ ವರುಣಿ ಕಡದೆ ಅಂತ.
ನಾನು ಜನರಲ್ ಪ್ರಾಕ್ಟೀಷನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಇದು ಇಲ್ಲಿ ಇರುವಂತಹ ಸಿಬ್ಬಂದಿ ವರ್ಗಕ್ಕೆ ಉಚಿತವಾಗಿ ಮಾಡಿರುವಂತಹ ರಕ್ತ ತಪಾಸಣೆ ಶಿಬಿರ ಆಗಿದ್ದು, ಅದರ ಬಂದಿರುವಂತಹ ರಿಪೋರ್ಟ್ಸ್ ನಾನು ನೋಡಿ ಅವರಿಗೆ ಸಮಾಲೋಚನೆ ಮಾಡ್ತಾ ಇದ್ದೀನಿ. ಅವರಿಗೆ ಈ ನ್ಯೂಟ್ರಿಷನ್ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು. ಯಾಕಂದ್ರೆ 30-40% ಜನರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂತಾ ಇದೆ. ಅದರಿಂದ ಅವ್ರಿಗೇನೆ ಸ್ವಲ್ಪ ತೊಂದರೆ. ಹಾಗಾಗಿ ಅದನ್ನ ಒಂದು ತಡೆಗಟ್ಟುವಂತ ಒಂದು ತುಂಬಾ ಪ್ರಮುಖವಾದ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ನಮ್ಮ ಆರೋಗ್ಯ ನಮ್ಮ ಭಾಗ್ಯ. 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 ನನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಆರೋಗ್ಯವಂತರಾಗಿರಬೇಕು ಎಂಬ ಸಂಕಲ್ಪದೊಂದಿಗೆ ಈ ಸಮಾಜಮುಖಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಮಹತ್ವದ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿಗಳು, ಭಾರತ್ ಜನಸೇವಾ ಲ್ಯಾಬ್ ಹಾಗೂ ಮೇಸ್ಟ್ ಕುಟುಂಬ ಗಾಣಕಲ್ ರವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆರೋಗ್ಯವಂತ BMTC ಸಿಬ್ಬಂದಿ, ಸುರಕ್ಷಿತ ಬೆಂಗಳೂರು.